ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡ್ ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಮಲ್ನಾಡ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಮೋಸ ಮಾಡೋಣವಾ? ಸಮೋಸ ಮಾಡೋಕ್ಕೆ ಮೊದಲು ಹಿಟ್ಟನ್ನು ನೀಟಾಗಿ ಕಲಸೋಣ. ಫಸ್ಟು 2 ಕಪ್ ಮೈದಾ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ. ಅದರಲ್ಲಿ ಹಾಕಿರೋ ಎಣ್ಣೆ ಮತ್ತು ಉಪ್ಪು ಎಲ್ಲದರಲ್ಲೂ ಮಿಶ್ರಣ ಆಗೋ ಥರ ನೀಟಾಗಿ ಕಲಿಸ್ಕೊಳ್ಳೋಣ. ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ. ನಂತರ ಈ ಥರ ಕಲಸಿ. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ಮೆತ್ತನೂ ಬೇಡ. ನಂತರ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಯಾವ ಥರ ಅಂದರೆ ಫುಲ್ ಸಾಫ್ಟ್ ಆಗಬೇಕು, ಸ್ವಲ್ಪನೂ ಗಂಟಿರಬಾರ್ದು. ಆ ಥರ ನೀಟಾಗಿ ನಾದ್ಕೋಬೇಕು. ಹಾಗೆ ಕೈಗೆಲ್ಲ ಅಂಟಬಾರ್ದು. ನೋಡಿ, ನನ್ನ ಕೈಗೆ ಅಂಟುತ್ತಾ ಇಲ್ಲ. ಆ ಥರ ನೀವು ಕಲಿಸ್ಕೋಬೇಕು ನೀಟಾಗಿ. ನೀಟಾಗಿ ನಾದ್ಕೊಂಡ್ಮೇಲೆ ಅದನ್ನ ನೆನೆಯೋಕ್ಕೆ ಅರ್ಧ ಗಂಟೆ ಇಡೋಣ. ನಂತರ ಸ್ಟಫಿಂಗ್ಸಿಗೆ ಏನೇನು ಬೇಕು ಅಂತ ಹೇಳ್ತೀನಿ. 2 ಈರುಳ್ಳಿ, ಸ್ವಲ್ಪ ಕ್ಯಾಬೇಜ್, ಸ್ವಲ್ಪ ಅವಲಕ್ಕಿ, ಶುಂಠಿ, 1 ಕ್ಯಾರೆಟ್. ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಒಂದು ಬಾಂಡಲೆಯಲ್ಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರುವ ಶುಂಠಿ, ಕ್ಯಾರೆಟ್, ಕ್ಯಾಬೇಜ್ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡೋಣ. ಮೊದಲಿಗೆ ಚಾಟ್ ಮಸಾಲ, ನಂತರ 1 ಸ್ಪೂನ್ ಖಾರ ಪುಡಿ, ನಂತರ 1 ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಅರಿಶಿಣ, ಮ್ಯಾಜಿಕ್ ಮಸಾಲ, ಇಷ್ಟನ್ನು ಹಾಕಿ ನೀಟಾಗಿ ಮಿಶ್ರಣ ಮಾಡ್ಕೊಳ್ಳಿ. ಈ ತರ ಫ್ರೈ ಆದ್ಮೇಲೆ ಇದನ್ನ ಸೈಡಿಗೆ ಇಡೋಣ. ನೆಕ್ಸ್ಟು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಟಿರೋ ಹಿಟ್ಟನ್ನ ತೆಗೆದು ನೀಟಾಗಿ ಒಂದ್ಸತಿ ನಾದ್ಕೊಂಡು ಅದನ್ನು ತೆಳುವಾಗಿ ಲಟ್ಟಿಸ್ಕೊಳ್ಳೋಣ. ಅದನ್ನು ಚಪಾತಿ ಥರ ನೀಟಾಗಿ ಲಟ್ಟಿಸ್ಕೊಂಡು ತೆಳು ನೆಟ್ಟಿಸ್ಕೋಬೇಕು. ನಂತರ ಅರ್ಧಂಬರ್ಧ ಬೇಯಿಸಿ ಅದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರಲ್ಲಿ 2 ಭಾಗ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಉಳ್ದಿರೋದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಬೋದು, ವೇಸ್ಟ್ ಮಾಡಬೇಡಿ. ನಂತರ ನಾನಿಲ್ಲಿ ತೋರಿಸ್ತಿರೋ ಹಾಗೆ ಸಮೋಸ ಶೀಟ್ನ ರೆಡಿ ಮಾಡ್ಕೊಳ್ಳಿ. ನಂತರ 1 ಕಪ್ಪಿಗೆ 1 ಸ್ಪೂನ್ ಮೈದಾ ಹಾಕಿ ನೀರು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಸಮೋಸ ಶೀಟ್ಗಳಿಗೆ ಅಂಟಕ್ಕೆ ಯೂಸ್ ಆಗುತ್ತೆ. ನಂತರ ಸಮೋಸ ಶೀಟ್ಗಳಿಗೆ ಸ್ಟಫಿಂಗ್ ತುಂಬಿಸಿ ನೀಟಾಗಿ ಕವರ್ ಮಾಡಬೇಕು. ಈ ಥರ ಎಲ್ಲವನ್ನು ರೆಡಿ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆವಾಗ ರೆಡಿ ಆಗುತ್ತೆ ಸಮೋಸ. ಇಲ್ಲಿ ನಮ್ಮಮ್ಮ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾಯ್ಸ್ ಪ್ರಾಬ್ಲಮ್ ಇರೋದ್ರಿಂದ ನಾನು ನಾಯ್ಸ್ನ ಕಟ್ ಮಾಡಿದ್ದೀನಿ.